ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಸಿನ್ನರ್ ಕೀಸ್ರಿಗೆ ಮುಕುಟದ ನಡುವೆ ಉಳಿಸಿಕೊಂಡ ಸಿನಿಯಾಕೋವಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಟೆನ್ನಿಸ್ಗೆ ಮೂಲ ಕ್ರಾಕೆಲ್ ಇರಬಹುದೇ, ರಿಯಲ್ ಟೆನ್ನಿಸ್ ಎನ್ನಲಾದ ಬೌಲ್ಸ್ ಇರಬಹುದೇ ಎಂಬುದಕ್ಕೆಲ್ಲ ಯಾಕೆ ಉತ್ತರವಿಲ್ಲ? ಗಮನಿಸೋಣ ಬನ್ನಿ. ಪ್ರತಿ ವರ್ಷದಂತೆ 2025ರ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಆಸ್ಟ್ರೇಲಿಯನ್ ಓಪನ್ ನಡೆದು ಮುಗಿದಿದೆ. ಭಾರತದ ಪರ ಮಹಿಳಾ ವಿಭಾಗದಲ್ಲಿ ಟೆನ್ನಿಸ್ ಆಡಲು ಪ್ರಮುಖರು ಯಾರೂ ಇಲ್ಲ. ಸಾನಿಯಾ ಮಿರ್ಜಾ ನಿರ್ಗಮನದ ಬಳಿಕ ಭಾರತದ ಮಟ್ಟಿಗೆ ಜಾಗತಿಕ ಮಟ್ಟದ ಟೆನ್ನಿಸ್ ಗಟ್ಟಿಗಿತ್ತಿ ಯಾರೂ ಕಾಣಿಸುತ್ತಿಲ್ಲ. ಪುರುಷರ ಟೆನ್ನಿಸ್ನಲ್ಲಿ ಭಾರತದ ಪರ ಆಡುವವರು ಕೆಲವರು ಕಾಣಿಸುತ್ತಾರಾದರೂ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಅವರ ಸಾಧನೆ ಸೊನ್ನೆಯಲ್ಲ ಎಂಬುದು ಮಾತ್ರ ಸತ್ಯ. ಉಳಿದಂತೆ 6ಕ್ಕೇರದ 3ಕ್ಕಿಳಿಯದ ಸಾಧನೆಯದು. ಲಿಯಾಂಡರ್ ಪಯಸ್ ನಿರ್ಗಮನದ ಬಳಿಕ ಕೆಲವು ಭಾರತೀಯ ಗಂಡು ಟೆನ್ನಿಸಿಗರು ಕಾಣಿಸಿದರಾದರೂ ಅವರ ಸ್ಥಾನ ತುಂಬಲಿಲ್ಲ. ಮುಂದಿನ ದಿನಗಳಲ್ಲಿ ಒಂದಷ್ಟು ಜಾಗತಿಕ ಮಟ್ಟದ ಅದ್ಭುತ ಟೆನ್ನಿಸ್ ಪಟುಗಳು ಭಾರತದ ಪರ ಮೂಡಿ ಆಡಲಿ, ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಮಿಂಚಲಿ. 4 ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಪಂದ್ಯಾವಳಿಗಳಲ್ಲಿ ಆಸ್ಟ್ರೇಲಿಯನ್ ಓಪನ್ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. 3 ಉಳಿದ ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು USA ಓಪನ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮೆಲ್ಬೋರ್ನ್ನ ಮೆಲ್ಬರ್ನ್ ಪಾರ್ಕ್ ಅಂಗಣಗಳಲ್ಲಿ ನಡೆಯುತ್ತದೆ. ಈ ಪಂದ್ಯಾವಳಿಯು ಅಧಿಕೃತವಾಗಿ 1905ರಿಂದ ಆರಂಭವಾಗಿದೆ. 1987ರವರೆಗೆ ಹುಲ್ಲಿನ ಅಂಗಣದಲ್ಲಿ ನಡೆಯುತ್ತಿತ್ತು. 1988ರಿಂದ ಮೆಲ್ಬೋರ್ನ್ನ ಹಾರ್ಡ್ ಕೋರ್ಟ್ಗಳಲ್ಲಿ ಆಡಲಾಗುತ್ತಿದೆ. ಹುಲ್ಲಿನ ಮತ್ತು ಹಾರ್ಡ್ ಕೋರ್ಟ್ ಎರಡರಲ್ಲೂ ಇಲ್ಲಿ ಚಾಂಪಿಯನ್ ಆಗಿದ್ದವರೆಂದರೆ ಮ್ಯಾಟ್ಸ್ ವಿಲಾಂಡರ್ ಮಾತ್ರ. ಮ್ಯಾಟ್ಸ್ ಆರ್ನೆ ಒಲೋಫ್ ವಿಲಾಂಡರ್ ಸ್ವಿಸ್ ಟೆನ್ನಿಸ್ ಆಟಗಾರ. 1982ರಿಂದ 1988ರ ನಡುವೆ ಪ್ರಪಂಚದ ನಂಬರ್ 1 ಟೆನ್ನಿಸಿಗರಾಗಿದ್ದ ಅವರು 3 ಬಾರಿ ಫ್ರೆಂಚ್ ಓಪನ್, 3 ಬಾರಿ ಆಸ್ಟ್ರೇಲಿಯನ್ ಓಪನ್, ಒಮ್ಮೆ USA ಓಪನ್ ಸಿಂಗಲ್ಸ್ ಮತ್ತು ವಿಂಬಲ್ಡನ್ನಲ್ಲಿ ಡಬಲ್ಸ್ ಎಂದು ಗ್ರ್ಯಾಂಡ್ ಸ್ಲಾಮ್ ವಿಜಯಗಳನ್ನು ಸಾಧಿಸಿದ್ದಾರೆ. ಅವರು ಮೊದಲ ಫ್ರೆಂಚ್ ಓಪನ್ ಗೆದ್ದಾಗ ಬರೆ 17ರ ಪ್ರಾಯದವರಾಗಿದ್ದರು. ಗ್ರಾಸ್ ಕೋರ್ಟ್, ಹಾರ್ಡ್ ಕೋರ್ಟ್, ಕ್ಲೇ ಕೋರ್ಟ್ ಮೂರರಲ್ಲೂ ಚಾಂಪಿಯನ್ ಆದ ಕೆಲವು ಜನರಲ್ಲಿ ಮ್ಯಾಟ್ಸ್ ವಿಲಾಂಡರ್ ಕೂಡ ಒಬ್ಬರು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ಸನ್ನು ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಆಫ್ ಆಸ್ಟ್ರೇಲಿಯಾ ಆಯೋಜಿಸುತ್ತದೆ. ಆರಂಭದಲ್ಲಿ ಇದಕ್ಕೆ ಆಸ್ಟ್ರೇಲೇಷಿಯನ್ ಚಾಂಪಿಯನ್ಶಿಪ್ಸ್ ಎಂಬ ಹೆಸರು ಇತ್ತು. ಹಿಂದೆ ಸಿಡ್ನಿ, ಅಡಲೇಡಿ, ಬಿಸ್ಬನ್, ಪರ್ತ್, ಕ್ರೈಸ್ಟ್ ಚರ್ಚ್, ಹೇಸ್ಟಿಂಗ್ಸ್ಗಳಲ್ಲಿ ಅಲ್ಪಕಾಲ ನಡೆದಿದ್ದರೂ ಮೆಲ್ಬೋರ್ನ್ನಲ್ಲಿ ಕಾಯಂ ಮತ್ತು 53ನೇ ಬಾರಿ ನಡೆದು ಮುಗಿದಿದೆ. ಆಸ್ಟ್ರೇಲಿಯನ್ ಓಪನ್ನಲ್ಲಿ ಗಂಡಸರ ಸಿಂಗಲ್ಸ್ನಲ್ಲಿ ರಾಯ್ ಎಮರ್ಸನ್ 6 ಬಾರಿ ಚಾಂಪಿಯನ್ ಆಗಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಅತಿ ಹೆಚ್ಚು ಎಂದರೆ 10 ಬಾರಿ ಚಾಂಪಿಯನ್ ಆದವರೆಂದರೆ ಆಡ್ರಿಯನ್ ಕ್ರಿಸ್ಟ್. ಮಿಶ್ರ ಸೇರಿ ಅವರು 13 ಬಾರಿ ಚಾಂಪಿಯನ್ ಆಗಿದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚು ಬಾರಿ ಸಿಂಗಲ್ಸ್ ಚಾಂಪಿಯನ್ ಆದವರೆಂದರೆ 7 ಬಾರಿ ಗೆದ್ದು ಮೆರೆದ ಮಾರ್ಗರೆಟ್ ಕೋರ್ಟ್ ಅವರು. ಮಹಿಳೆಯರ ಡಬಲ್ಸ್ನಲ್ಲಿ ಅತಿ ಹೆಚ್ಚು ಬಾರಿ ಇಲ್ಲಿ ಚಾಂಪಿಯನ್ ಆದವರೆಂದರೆ ತೆಲ್ಮಾ ಕೋಯನ್ ಲಾಂಗ್. ಇವರು 12 ಬಾರಿ ಚಾಂಪಿಯನ್ ಆಗಿದ್ದಾರೆ. ಸಿಂಗಲ್ಸ್, ಡಬಲ್ಸ್, ಮಿಶ್ರ ಎಂದು ಅತಿ ಹೆಚ್ಚು ಎಂದರೆ 20 ಬಾರಿ ಇಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ ನ್ಯಾನ್ಸಿ ವಿಲ್ಸ್ ಬೋಲ್ಟನ್. ಒಂಟಿಗೆ ಒಂಟಿ ಇಲ್ಲವೇ ಜಂಟಿಗೆ ಜಂಟಿ ಎದುರಾಗಿ ಆಡುವ ಟೆನ್ನಿಸ್ನ ಮೂಲವು ಫ್ರಾನ್ಸ್, ಆಧುನಿಕ ಲೇಪ ಇಂಗ್ಲೆಂಡ್. ಈಗ ಲೋಕಪ್ರಿಯ ಎನಿಸಿರುವುದರ ಗುಟ್ಟು ಏನು? ನೋಡೋಣ ಬನ್ನಿ. ರ್ಯಾಕೆಟ್ ಮತ್ತು ಚೆಂಡಿನಲ್ಲಿ ಆಡುವ ಆಟವಾಗಿದೆ ಟೆನ್ನಿಸ್. ಒಬ್ಬರಿಗೊಬ್ಬರು ಇಲ್ಲವೇ ಇಬ್ಬರಿಗಿಬ್ಬರು ಎದುರಾಳಿಗಳು ಎಂಬ ಬಗೆಯಲ್ಲಿ ಈ ಆಟ ಇರುತ್ತದೆ. ಒಬ್ಬ ಆಟಗಾರ ಚೆಂಡನ್ನು ಹಿಂತಿರುಗಿಸಲಾಗದಿದ್ದರೆ ಅಥವಾ ತಪ್ಪು ಹೊಡೆದರೆ ಎದುರಾಳಿಗೆ 1 ಅಂಕ ಸಿಗುತ್ತದೆ. ಮಧ್ಯಕಾಲದಲ್ಲಿ ಮೂಲ ಟೆನ್ನಿಸ್ ಆಟವು ಫ್ರಾನ್ಸ್ನಲ್ಲಿ ಅಭಿವೃದ್ಧಿ ಕಂಡಿದೆ. ಆಧುನಿಕ ಟೆನ್ನಿಸ್ ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ನಲ್ಲಿ 19ನೇ ಶತಮಾನದಲ್ಲಿ ರೂಪುಗೊಂಡಿತು. ಈ ಆಟವು ಕ್ರಾಕೆಲ್ ಮತ್ತು ರಿಯಲ್ ಟೆನ್ನಿಸ್ ಎನ್ನಲಾಗುವ ಬೌಲ್ಸ್ ಎಂಬ ಆಟಕ್ಕೆ ಒಂದಷ್ಟು ಮಟ್ಟಿಗೆ ಹೊಂದಿಕೆಯಾಗಿ ಬೆಳೆದಿದೆ. ಆಧುನಿಕ ಟೆನ್ನಿಸಿನ ನಿಯಮಾವಳಿಗಳು 1890ರಿಂದ ಜಾರಿಗೆ ಬಂದಿದೆ. ಸರ್ವ್ ಮಾಡುವ ಆಟಗಾರ ಒಂದಾದರೂ ಕಾಲನ್ನು ನೆಲದಲ್ಲಿ ಊರಿರಬೇಕು ಎಂಬ ನಿಯಮವು 1961ರಿಂದ ಬಂದಿದೆ. ಸಮಾನ ಅಂಕ ಪಡೆದಲ್ಲಿ ಟೈ ಬ್ರೇಕರ್ ಆಡಿಸುವ ಪದ್ಧತಿಯು 1970ರಿಂದ ಬಂದುದಾಗಿದೆ. 12ನೇ ಶತಮಾನದಲ್ಲಿ ಬಡಗಣ ಫ್ರಾನ್ಸ್ನಲ್ಲಿ ಇದು ಆದಿ ಕಂಡಿದೆ.
ಫ್ರಾನ್ಸಿನ ದೊರೆ 10ನೇ ಲೂಯಿ ಈ ಆಟದ ಕಟ್ಟಾ ಪ್ರೇಮಿಯಾಗಿದ್ದನು. ಚೆಂಡು ಹೊಡೆಯುವ ಭಾಗವು ಗಟ್ಟಿ ಬಲೆಯದ್ದಾಗಿದ್ದು ಆ ಉರುಟಿನ ಹಿಂಭಾಗದಲ್ಲಿ ಹಿಡಿದು ಆಡಲು ಸೂಕ್ತವಾದ ಹಿಡಿಯಿರುತ್ತದೆ. ಹಿಂದೆ ಮರದ್ದಾಗಿತ್ತು, ಈಗ ಬದಲು ರೂಪ ಕಂಡಿದೆ. ಮೂಲ ಟೆನ್ನಿಸ್ ಚೆಂಡುಗಳನ್ನು ಹಕ್ಕಿಯ ಗರಿಗಳನ್ನು ತುಂಬಿ ಬಟ್ಟೆ ಇಟ್ಟು ದಾರದಿಂದ ಹೊಲಿದದ್ದಾಗಿರುತ್ತಿತ್ತು. ಈಗ ವೋಲ್ಕನೈಸ್ಡ್ ರಬ್ಬರ್ ತೆಳುಚರ್ಮದ ಹೊದಿಕೆಯ ಚೆಂಡು ಬಳಕೆಯಲ್ಲಿದೆ. ಮೊದಲು ಬಿಳಿ ಬಣ್ಣದ್ದು ಇದ್ದುದು ಮುಂದೆ ನಸುಹಳದಿ ಬಣ್ಣಕ್ಕೆ ಬದಲಾಯಿಸಲಾಯಿತು. ಹಾಗೆಯೇ ಆಟದ ಅಂಗಣ ಇತ್ಯಾದಿಗಳು ಕೂಡ ಸೂಕ್ತ ನಿಯಮಗಳನ್ನು ಹೊಂದಿದೆ. ಆಟಗಾರರಿಗೆ ಸೂಕ್ತ ನಿಯಮಗಳಿದೆ. ಇನ್ನು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಆಡಲು ರ್ಯಾಂಕಿಂಗ್ ಮೂಲಕ ಅವಕಾಶ ನೀಡಲಾಗುತ್ತದೆ. ಹಾಗೆಯೇ ಕೆಲವರಿಗೆ ಅರ್ಹತಾ ಸುತ್ತು ದಾಟಿ ಬಂದು ಹಾಗೂ ವಿಶೇಷ ಸಮಯದ ಕರೆ ಮೂಲಕ ವೈಲ್ಡ್ ಕಾರ್ಡ್ ಗ್ರ್ಯಾಂಡ್ ಸ್ಲಾಮ್ ಆಡಲು ಆಟಗಾರರು ಅವಕಾಶ ಪಡೆಯಬೇಕಾಗುತ್ತದೆ. ಇಟಲಿಯ ಜಾನಿಕ್ ಸಿನ್ನರ್ ಅವರು ಕಳೆದ ಬಾರಿ ಗೆದ್ದಿದ್ದ ಪುರುಷರ ಸಿಂಗಲ್ಸ್ ಪಟ್ಟವನ್ನು ಈ ಬಾರಿಯೂ ಉಳಿಸಿಕೊಂಡರು. ಅವರು ಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ರನ್ನು ಸೋಲಿಸಿದರು. ಸತತ ಆಸ್ಟ್ರೇಲಿಯನ್ ಓಪನ್ ಗೆದ್ದ 11ನೇಯವರಾದವರು ಜಾನಿಕ್ ಸಿನ್ನರ್. 23 ವರ್ಷ 163 ದಿನಗಳ ಸಿನ್ನರ್ 2ನೆಯ ಬಾರಿ ಈ ಓಪನ್ ಗೆದ್ದ ಅತಿ ಕಿರಿಯ ಎನಿಸಿದರು. ಸಿನ್ನರ್ ಮತ್ತು ಜ್ವೆರೇವ್ ರ್ಯಾಂಕಿಂಗ್ನಲ್ಲಿ ಹಾಲಿ 1-2ನೆಯ ಸ್ಥಾನಗಳಲ್ಲಿಯೇ ಇದ್ದಾರೆ. ಜ್ವೆರೇವ್ 3 ಬಾರಿ ಗ್ರ್ಯಾಂಡ್ ಸ್ಲಾಮ್ ಆಡಿದರಾದರೂ 3 ಬಾರಿಯೂ ಅವರು ರನ್ನರ್ ಅಪ್ ಆದರು. ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕಾದ ಮ್ಯಾಡಿಸ್ ಕೀಸ್ ಅವರು ಬೆಲಾರಸ್ನ ಅರಿಯಾನಾ ಸೆಬೆಲಂಕಾರನ್ನು ಸೋಲಿಸಿ ಚಾಂಪಿಯನ್ ಆದರು. ಮ್ಯಾಡಿಸ್ರಿಗೆ ಇದು ಮೊದಲ ಗ್ರ್ಯಾಂಡ್ ಸ್ಲಾಮ್ ಗೆಲುವಾಗಿದೆ. 2 ದಶಕದ ಬಳಿಕ ಸೆರೆನಾ ವಿಲಿಯಮ್ಸ್ ಬಳಿಕ ಮಹಿಳಾ ಚಾಂಪಿಯನ್ ಆದ ಅಮೆರಿಕದಾಕೆ ಆದರು ಕೀಸ್. ಅವರು ಇಲ್ಲಿ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆದ 29ನೇಯವರು. ಸಬೆಲೆಂಕಾರು ಸದ್ಯ ಮಹಿಳಾ ಮೊದಲ ರ್ಯಾಂಕಿಂಗರು. ಕಳೆದೆರಡು ಬಾರಿ ಇಲ್ಲಿ ಚಾಂಪಿಯನ್ ಆಗಿದ್ದ ಅವರು ಈ ಬಾರಿ ರನ್ನರ್ ಅಪ್ಗೆ ತೃಪ್ತಿಪಟ್ಟರು. ಗಂಡು ಮಕ್ಕಳ ಡಬಲ್ಸ್ನಲ್ಲಿ ಫಿನ್ಲ್ಯಾಂಡಿನ ಹ್ಯಾರಿ ಒಲಿವೊವಾರ ಮತ್ತು ಬ್ರಿಟನ್ನಿನ ಹೆನ್ರಿ ಪ್ಯಾಟನ್ ಚಾಂಪಿಯನ್ ಎನಿಸಿದರು. ವಿಂಬಲ್ಡನ್ ಬಳಿಕ ಇದು ಅವರ 2ನೆಯ ಪುರುಷರ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ಜೆಕ್ ರಿಪಬ್ಲಿಕ್ನ ಕ್ಯಾಥರೀನಾ ಸಿನಿಯಾಕೋವಾ ಮತ್ತು ಯುಎಸ್ಎಯ ಟೇಲರ್ ಟೌನ್ಸೆಂಡ್ ಮಹಿಳಾ ಡಬಲ್ಸ್ ಚಾಂಪಿಯನ್ ಆದರು. ಅವರು ಕಳೆದ ಬಾರಿಯ ಚಾಂಪಿಯನ್ ಜೋಡಿ ಸಿ ಸು ವಿ ಮತ್ತು ಜೆಲೆನಾ ಓಸ್ಟಾಪೆಂಕೋ ಜೋಡಿಯಿಂದ ಪ್ರಶಸ್ತಿ ಕಸಿದುಕೊಂಡರು. ಸಿನಿಯಾಕೋವಾ ಈ ಮೂಲಕ ಡಬಲ್ಸ್ ಮೊದಲ ರ್ಯಾಂಕ್ ಉಳಿಸಿಕೊಂಡರು. ಮಿಕ್ಸೆಡ್ ಡಬಲ್ಸ್ನಲ್ಲಿ ವೈಲ್ಡ್ ಕಾರ್ಡ್ ಪ್ರವೇಶ ಪಡೆದಿದ್ದ ಆಸ್ಟ್ರೇಲಿಯಾದ ಒಲಿವಿಯಾ ಗಡೆವೋಕಿ ಮತ್ತು ಜಾನ್ ಪೀರ್ಸ್ ಜೋಡಿ ಇಲ್ಲಿ ಮಿಕ್ಸೆಡ್ ಡಬಲ್ಸ್ ಕಿರೀಟ ಧರಿಸಿದರು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ವರ್ಷದ ಗ್ರ್ಯಾಂಡ್ ಸ್ಲಾಮ್ ನಡೆದು ಮುಗಿದಿದೆ. ಜ್ವೆರೇವ್ 3 ಗ್ರ್ಯಾಂಡ್ ಸ್ಲಾಮ್ ರನ್ನರ್ ಅಪ್ ಆದರೆಂದರೆ ಈ ಆಟದ ಒಳಹೂರಣದಲ್ಲಿ ಪರಿಪಕ್ವತೆ ಅಷ್ಟು ಸುಲಭವಲ್ಲ ಎಂಬುದಕ್ಕೆ ಅದು ಗಟ್ಟಿ ಉದಾಹರಣೆಯಾಗುತ್ತದೆ ಎನ್ನುತ್ತಾ ಸಿನ್ನರ್ ಕೀಸ್ರಿಗೆ ಮುಕುಟದ ನಡುವೆ ಉಳಿಸಿಕೊಂಡ ಸಿನಿಯಾಕೋವಾ ಎಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರುವ ಇದು ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.